ಈ ಟ್ಯಾಟೂ ಹಾಕೊಂಡಿರುವಂತವ್ರು ಬರ್ತಾರೆ. ಅದ್ರ ಜೊತೆಗೆ ನಿಮ್ಗೆ ಎಲ್ಲಾ ಕಡೆನೂ ಪ್ರಚಾರ ಎಲ್ಲ ಮಾಡ್ತಾರೆ. ಸೊ ನೀವ್ ಹೇಳಿದ್ರಿ ಒಂದ್ ಮಾತನ್ನ, ಟ್ಯಾಟೂ ಹಾಕೊಂಡಿರುವಂತವ್ರು ಬಿಗ್ ಬಾಸ್ ಮನೆಗ್ ಬಂದಾಗ ಹೊರಗಡೆ ಬಂದ್ಮೇಲೆ ಸಿಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ನನ್ಗೆ ಗೊತ್ತು ಇನ್ನೂ ಸಿಕ್ಕಿರಲ್ಲ, ಯಾಕಂದ್ರೆ ನಿಮ್ಮ ಟೈಟ್ ಶೆಡ್ಯೂಲ್ ಹಂಗಿದೆ. ಯಾಕಂತಂದ್ರೆ ಒಂದು 5 ಅವರ್ ಮಲಗ್ತಿದಾರೆ ಈಗ. ಇಲ್ಲ 5 ಅವರ್ ಇಲ್ಲ, ಒಂದ್ 3 ಕಣ್ಣು ನೋಡ್ರೆ ಗೊತ್ತಾಯ್ತು ನಿಮ್ಗೆ. 3-4 ಅವರ್ ಆ ಟ್ರಾವೆಲಿಂಗ್ ಅಲ್ಲೇ ಸ್ವಲ್ಪ ಮಲಿಕೊಂತೀರಾ. ಅಷ್ಟೇ. ಸೊ ಯಾವಾಗ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ರ? ಅಣ್ಣ ಈಗ ರೀಸೆಂಟ್ ಆಗಿ ಇದೆಲ್ಲ ಒಂದ್ ಸ್ವಲ್ಪ ಕೆಲ್ಸಗಳು ಮುಗಿಸ್ಕೊಂಡ್ ಫೋನಲ್ಲಿ ಮಾತಾಡ್ದವ್ರ ಹತ್ರ ನಾನು ಹಿಂಗೆ ಬಂದು ಸಿಗ್ತೀನಿ ಅಂತ ಫೋನಲ್ಲಿ ಮಾತಾಡ್ದೆ. ಭೇಟಿ ಆಗ್ಬೇಕಣ್ಣ, ಇದೆಲ್ಲ ಮುಗಿಸ್ಕೊಂಡು ಈಗ ರೀಸೆಂಟ್ ಆಗಿ ಮಾತಾಡ್ಸ್ಬೇಕು ಅಣ್ಣ. ಅಂದ್ರೆ ಅಷ್ಟೊಂದು ನಾನು ಅವ್ರು ಒಳಗಡೆ ಬಂದಾಗ ಅವ್ರು ನೋಡ್ಬಿಟ್ಟು ನನಗೆ ಹೆಂಗ ಮಾತೆ ನೀವು ಅದ್ರ ಬೇಕಾದ್ರೆ ನೋಡಿ ಎಪಿಸೋಡ್ ಮಾತೇ ಆಡಿಲ್ಲ ನಾನು ಜಾಸ್ತಿ. ಅದ್ ನೋಡ್ಬಿಟ್ಟು ಹಂಗೆ ನಿಂತ್ಬಿಟ್ಟೆ. ಸಖತ್ ಎಮೋಷನ್ ಮೂಮೆಂಟ್ ಅದು. ಏನಪ್ಪ ಇದು, ಏನೇ ಗೊತ್ತಿಲ್ಲ, ಗುರಿ ಇಲ್ಲ. ಅಂದ್ರೆ ನನ್ ಯಾರೋ ಒಂದು ರಿಯಾಲಿಟಿ ಶೋ ನೋಡ್ಬಿಟ್ಟು ಅಷ್ಟು ನನ್ನನ್ನ ಪ್ರೀತಿ ಕೊಟ್ಟು ಆ ಪ್ರೀತಿನ ಒಂದ್ ಟ್ಯಾಟೋ ಮೂಲಕ ತೋರ್ಸೋರಲ್ಲ, ಏನೇ ಇದು ಅಂತ. ನಾನು ನಿಜವಲ್ಲ ಒಂದ್ 3-4 ದಿನ ಅದೇ ಫಿನಾಲ್ ವರೆಗೂ ಹೆಚ್ಚು ಕಮ್ಮಿ ಅದೇ ಹೆಂಗ್ ಅವರಲ್ಲಿದ್ದೆ. ನಿಜನ ಸುಳ್ಳ ಹೆಂಗ್ ಸಾಧ್ಯ ಇದು ಅಂತ.